ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಗೋ ಒಂದು ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ. ರೇಟು 1,05,000 ಹೇಳ್ತಿದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಕಡಿಮೆ ಆಗುತ್ತಂತಲೂ ಹೇಳಿದ್ದಾರೆ ವೀಕ್ಷಕರೇ. ವಿತ್ ಫ್ರೆಶ್ ಆಗಿ ಇನ್ಸೂರೆನ್ಸ್ ಕೂಡ ಮಾಡಿಸ್ಕೊಡ್ತಾನಂತನೂ ಸಹ ಹೇಳಿದ್ದಾರೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು, ಲೊಕೇಶನ್ ಬೇಕು, ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಓಕೆನಾ? ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಇಂಡಿಕಾ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದೊಂದು ಇಂಡಿಗೋ ಕಳಿಸಿದ್ರಲ್ಲ ಟಾಟಾ? ಹೌದು ಸರ್. ಇಂಡಿಗೋ CS ಎಲ್ಲ ಸರ್ ಅದು? ಎಲ್ಲ ಸರ್ ಇಂಡಿಗೋ ಎಲ್ಲ ಸರ್. ಓಕೆ, ಯಾವ್ದು ಮಾಡಲು ಸರ್? 6 2006 ಇಲ್ಲ 7 ಇರ್ಬೇಕಾ? ಹೌದು ಸರ್, 2006. ಓಕೆ. ಸಿ ಸಿ ಬಂದಿದೆ. ಹಾಂ, 6 ಮಂತ್ ಆಯ್ತು ಸಿ ಸಿ ಬಂದು. ನಾನು 57 ಅಂದ್ಬಿಟ್ಟು ಮನೆಯವರು ಹಾಂ, ಚೆನ್ನಾಗಿರೋ ಒಳ್ಳೆ ಮಾಡಲು ಗಾಡಿ ಆಗಿದೆ ಅಂತಂದ್ರು. ಹಾಗಾಗಿ ಇನ್ನೂ ನನ್ನ ಹೆಸರು ಮಾಡಿಸಿಲ್ಲ. ಓಕೆ. ಅಂದರೆ ಈಗ ಎಷ್ಟಾಗಿದ್ದಾರೆ ಓನರ್ ಅದಕ್ಕೆ? 3 ಸರ್. 3 ಆಗಿದ್ದಾರೆ ಈಗ? 3 ಆಗಿದೆ. ನಾನು ನೀವು ತೊಗೊಂಡಿದ್ರೆ 4 ಆಗೋರು. ಇನ್ನು ನೀವು ಮಾಡಿಸ್ಕೊಂಡಿಲ್ಲ, ಇನ್ನು ಅವ್ರ ಹೆಸರೆಲ್ಲ ಇದೆ? ಹೌದು. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡೀಲು? ಹೌದು ಸರ್, ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಫಸ್ಟ್ ಮಾಡಿಸ್ಕೊಡ್ತೀನಿ. ಹಾಂ, FC ರನ್ನಿಂಗ್ ಇದೆ. ಹ್ಞೂ. ಹೌದು ಸರ್. ಓಕೆ. ಟೈರ್ ಎಲ್ಲ? ಟೈರ್ ಎಲ್ಲ 50% ಇದೆ ಸರ್. 5 ಟೈರ್ ಸ್ಟೆಪ್ನಿ ಸೇರಿಸಿ ಹಾಂ, ಎಲ್ಲ 50% ಇದೆ. ಇದು ಮ್ಯಾಗ್ ವೀಲ್ ಬರ್ತಾವ ಅಥವಾ ನಾರ್ಮಲ್? ಇಲ್ಲ ಸರ್, ನಾರ್ಮಲ್ ಸರ್. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಹೌದು ಸರ್. ಪವರ್ ಸ್ಟೇರಿಂಗ್, ಪವರ್ ಇದು ಮತ್ತೆ AC ಇದೆ ಸರ್. ಇದನ್ನು ವರ್ಕಿಂಗ್ ಇದೆಯಾ? ಹೌದು ಸರ್, ಎಲ್ಲ ವರ್ಕಿಂಗ್ ಇದೆ. ಓಕೆ. ಕಂಡೀಷನು? ಸೂಪರ್ ಗುಡ್ ಕಂಡೀಷನ್ ಸರ್. ಏನು ಪ್ರಾಬ್ಲಮ್ ಇಲ್ಲ ಈಗ? ಏನಿಲ್ಲ ಸರ್, ಏನಿಲ್ಲ. ಓಕೆ. ಸರ್, ಯಾಕಂದ್ರೆ ನಾವು ಕುಕ್ಕಿಂಗ್ ಕಾಂಟ್ರಾಕ್ಟ್ ಮಾಡೋದು. ಹಾಗಾಗಿ ಅದ್ರಲ್ಲಿ ಹೋದ್ರೆ ಸ್ವಲ್ಪ ಮನೆಯವರು ಅದ್ರ ಫಂಕ್ಷನ್ ಹೋದ್ರೆ ಅದ್ರಲ್ಲಿ ಹೋದ್ರೆ ಚೀಪಾಗಿ ಕಾಣ್ತದೆ ಅನ್ನೋದಕ್ಕೋಸ್ಕರ ಅದರ ಚೆನ್ನಾಗಿರತ್ತೆ ಅಂತ ಮನೇಲಿ ಅಷ್ಟೇ. ಬೇರೆ ಪ್ರಾಬ್ಲಮ್ ಇಲ್ಲ? ಬೇರೆ ಏನಿಲ್ಲ ಸರ್. ಮತ್ತೆ ಏನಪ್ಪ ಅಂದ್ರೆ ಮನೆಯವರೆಲ್ಲ ಹೊರಗಡೆ ಹೋದಾಗ ಇದು ಇಂಡಿಗೋ ಅಂದ್ಕೊಂಡು ನೀವು ಹಳ್ಳಿ ಕಡೆ ನೋಡ್ತೀರಲ್ಲ, ಹಾಗಾಗಿ ನಾನು 6 ಅಥವಾ ಇದು ಕ್ರೀಟಾ ತಗೊಂಡಿದ್ದೀನಿ. ಓಕೆ. ಈಗ ಗಾಡಿದು ಡೆಂಟ್, ಸ್ಕ್ರಾಚು, ಟಿಂಕರಿಂಗ್ ಆ ಥರ ಏನಿಲ್ಲ ಸರ್? ಏನಿಲ್ಲ, ಆಗಿಲ್ಲ. ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ ಒಳಗೆ? ಎಲ್ಲ ಚೆನ್ನಾಗಿದೆ ಸರ್. ಅದ್ರ ರೈಟ್ ಸೈಡ್ ಒಂಚೂರು ಫ್ರಂಟ್ ಅಲ್ಲಿ ಒಂಚೂರು ಕ್ಲಾಚ್ ಗೆರೆ ತರ 3 ಗೆರೆ ಇದೆ ಅಷ್ಟೇ. ಓಕೆ. ಗಾಡಿ ರೀಪೇಂಟ್ ಏನಾಗಿಲ್ಲ? ಏನಾಗಿಲ್ಲ ಸರ್. ಓಕೆ. ಪ್ಲಾಟ್ಫಾರ್ಮ್ ಒಳಗಡೆ ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಸೀಟ್ ಕವರ್ಸ್ ನೋಡಿ ಸರ್, ಇದು ಏನಿದೆ ಅದೇ ಫೋಟೋ ಕಳಿಸಿರೋದು ನಾನು ಅದಕ್ಕೆ. ಹಾಂ. ಒಂದು ಸ್ವಲ್ಪ ಏನು ಇದಾಗಿಲ್ಲ. ಓಕೆ. ಗಾಡಿ ಇರೋದಿಲ್ಲ ಸರ್ ಅದು? ಸರ್, ಗಾಡಿ ಇರೋದು ನಾವಿರೋದು ಮೈಸೂರಲ್ಲಿ. ಮೈಸೂರು ಅಂತ ತೋರಿಸಿದ್ರು ಸರ್. ಅದೇ ಕೊಳ್ಳೇಗಾಲದಲ್ಲಿ ಗಾಡಿ ಇರೋದು. ಕೊಳ್ಳೇಗಾಲ? ಇಲ್ಲಿ ನಾವು ಬಾಡಿಗೆ ಬಂದಿರೋದ್ರಿಂದ ನಮ್ಮ ಮೇಟು ಪ್ಲೇಸ್ ಬಂದು ಕೊಳ್ಳೇಗಾಲ. ಓಕೆ. ಈ ಗಾಡಿ ಇರೋದು ಪ್ರೆಸೆಂಟ್ ಕೊಳ್ಳೇಗಾಲ ಸರ್. ಓಕೆ. ಅಂದ್ರೆ ನೀವು ಏನಾದರೂ ಮೈಸೂರು ಕಡೆ ಹೋಗ್ತೀರಾ, ಏನು ಅಲ್ಲೇ ಇರ್ತೀರಾ? ಇಲ್ಲ, ನಾವು ಮೈಸೂರಲ್ಲಿ ಇರೋದು ಸರ್. ಕೆಲಸ ಮಾಡೋದು ಮೈಸೂರಲ್ಲೇ. ಕಾಂಟ್ರಾಕ್ಟ್ ಇರೋದ್ರಿಂದ ಮೈಸೂರಲ್ಲಿ. ಹಾಗಾಗಿ ಇಲ್ಲಿ ಬಾಡಿಗೆ ಮನೆ ಹತ್ರ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿ ನಿಲ್ಸಿದ್ದೀನಿ. ಓಕೆ. ಅಂದ್ರೆ ಈಗ ಗಾಡಿ ಇರೋದು ಕೊಳ್ಳೇಗಾಲ ಸರ್. ಓಕೆ. ಏನು ಹೇಳಿದ್ರಿ ಗಾಡಿ ರೇಟು? ಸರ್ 1,5 ಹೇಳ್ತೀನಿ, ಹೆಚ್ಚು ಕಮ್ಮಿ ಬಂದರೆ ಬಿಟ್ಬಿಡೋಣ ಅಂತ. ಎಷ್ಟು? 1,5 ಹೇಳ್ತೀನಿ ಸರ್. 1,05,000? ಹಾಂ. ಓಕೆ. ಕರೆಕ್ಟಾಗಿ ಹೇಳಿದಿರಾ? 1,05,000? ಹೌದು ಸರ್, 1,05,000 ಹೇಳ್ತೀನಿ. ಓಕೆ. ಅದು ಬಂದಾಗ ಏನು ಕಡಿಮೆ ಆಗುತ್ತೆ? ನೆಗೆಷಬಲ್ ಆಗುತ್ತೆ. ಜೊತೆಗೆ ಇನ್ಸೂರೆನ್ಸ್ ಸೇರಿಸಿ ಮಾಡಿಕೊಡ್ತೀರಾ? ಸೇರಿಸ್ಕೊಡ್ತೀವಿ. ಇಲ್ಲ ಸರ್, ನಾನು ಗಾಡಿ ಕೊಡಬೇಕು ಅಂತಂದರೆ ಅದೆಷ್ಟಾದರೂ ಆಗಲಿ, ಫಸ್ಟ್ ಇನ್ಸೂರೆನ್ಸ್ ಕಟ್ಟಿ ಕೊಡೋದು. ಹೌದು. ಗಾಡಿ ಏನೇ ಮಾತುಕತೆ ಆಗಲಿ, ಅದು ಸೆಕೆಂಡ್ರಿ, ಬಟ್ ಇನ್ಸೂರೆನ್ಸ್ ಕಟ್ಟೇ ಕೊಡೋದು ನಾವು. ಓಕೆ. ಇನ್ಸೂರೆನ್ಸ್ ವಿತ್ CC ಅವರಿಗೆ ಕೊಡ್ತೀರಾ? ಹೌದು ಸರ್. ಓಕೆ. 1,05,000 ಹೇಳ್ತಿದ್ರೆ ಕಡಿಮೆ ಆಗುತ್ತೆ? ಹೌದು ಸರ್. ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹೌದು ಸರ್, ಇದೇ ನಂಬರ್, ಒಂದೇ ನಂಬರ್ ಇರೋದು ನಮ್ಮ ಹತ್ರ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಲೊಕೇಶನ್ನು ಅದೆಲ್ಲ ಏನಾದರೂ ಗೊತ್ತಾಗಲಿಲ್ಲ, ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣಿಸಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ದು ಏನೇನು ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನೀವು
ನಿಮ್ಮ ಗಾಡಿದ ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ಗಾಡಿದು ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ದೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಮಾಹಿತಿ ಹೇಳ್ಬೇಕಂದ್ರೆ ವೀಕ್ಷಕರೇ, ದಯವಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದೇ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಮತ್ತು ಯಾವುದಾದ್ರು ಪ್ರಮೋಷನ್ ಇದ್ರೂ ಕೂಡ ನೀವು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ಅಂತ